And when I came here, I realized, and I felt very nice, the judo live for the first time. And I congratulate Prashant sir. Oh, and Gudappa Hosmani, he is like my senior friend of mine. And I thank all the donors who have donated for this. I'd just like to say only two things. School is not the first place where you learn education. Actually, वो घर है. First you start from your home. That too from your grandparents and parents. First पहले आप घर में से चालू करते हैं स्कूल, बाद में स्कूल सेकेंडरी है. स्कूल में सिर्फ पढ़ाई नहीं होता है. अभी जो समर कैंप में आपका फिजिकल एक्टिविटी और जो भी आप खेल रहे हैं वो आपका बॉडी को ही नहीं, आपका मन को भी आपका वो उत्साहित नहीं, आपको वो स्ट्रांग करता है. तो आई होप दैट दिस समर कैंप्स एज वेल एज अदर स्पोर्ट्स like regular, I am seeing this matted football stadium. ಅದೇ ರೀತಿಯಾಗಿ ನಮ್ಮ ಪುಣ್ಯ ಭಾಗ್ಯ ನಿಮ್ಗೆಲ್ಲರಿಗೂ ಗುರ್ತೈತ್ರಿ, ನಮ್ಮ ಊರಾಗ ನಮ್ಮ ಮಹಾಲಕ್ಷ್ಮಿ ದೇವಿ ಮಂದಿರ ಏನೈತಿ ಅದ್ರದ್ದು ಜೀರ್ಣೋದ್ಧಾರ ಮಾಡ್ಯಾರು. ಎಷ್ಟು ಚಂದ ಮಾಡ್ಯಾರು. ಒಳಗೆ ಹೋಗಿ ನೋಡಿದ್ರ ಅದು ನಮ್ಗೆ ಗೋಕಾಕದ ಗುಡಿಪ ಅಂತ ಅನ್ನೋ ಫೀಲಿಂಗ ಬರೋದಿಲ್ಲ. ನಾವು ಎಲ್ಲೋ ಉಡುಪಿ ಸೈಡ್ ಹೋಗಿ ಅವರು ಹೆಂಗೆ ದೊಡ್ಡ ದೊಡ್ಡ ಗುಡಿಗಳು ಇರ್ತಾವಲ್ಲ ಆ ಟೈಪ್ ಮಾಡಿದಾರ್ರಿ, ಭಾಳ ಚಂದ ಮಾಡಿದಾರು. ಸೊ ಅದ್ರದ್ದು ಏನು ಕಾರ್ಯಕ್ರಮ ಅದಾವು, ಏನು ಮೂರ್ತಿ ಪ್ರತಿಷ್ಠಾಪನೆ ಐತಿ ಅದು 8 ದಿವಸ ನಡೆಯತೈತಿ. ನೀವೆಲ್ಲರೂ ವಿಡಿಯೋ ಒಳಗೆ ಕೇಳಿರ್ಬೇಕು. ಅದ್ರದ್ದು 30ನೇ ತಾರೀಕಿನಿಂದ ಚಾಲು ಆಗ್ತೈತಿ ಪ್ರೋಗ್ರಾಮ. ಮತ್ತು ಅದು ಎಲ್ಲ 7ನೇ ತಾರೀಕು ತನಕ ಇರ್ತೈತ್ರಿ. 30 ಮತ್ತು 7ನೇ ತಾರೀಕು ಏನೈತ್ರಿ ಅದು ದೇವ್ರದ್ದು ಏನು ಕಾರ್ಯ ಅದಾವ ಅವನ್ನ ಅಷ್ಟ ಮಾಡೋದೈತಿ. ಅದರಲ್ಲಿ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಏನೂ ಇಲ್ರಿ. ಬಾಕಿ ಟೈಮ್ ನಾವೆಲ್ಲ ಮಾಡೋದೈತಿ. ಮತ್ತು ಇದ್ರದ್ದು ಏನು ಒಂದು ಮಹತ್ವದ ಕಾರ್ಯ ಅಂದ್ರೆ ಬ್ರಹ್ಮ ಕಳಶ ಅಂತ ಹೇಳಿದ್ರಲ್ಲ, ಭಾಳ ಮಂದಿ ಕನ್ಫ್ಯೂಸ್ ಆಗೈತಿ. ಕೆಲವೊಬ್ರು ನನಗೆ ಫೋನ್ ಮಾಡಿ ಕೇಳಿದಾರೆ. ಯಾರು ಕೇಳಿಲ್ಲ, ನೀವು ಎಲ್ಲರೂ ಒಂದೊಂದು ಮಹಿಳಾ ಮಂಡಳ ರಿಪ್ರೆಸೆಂಟ್ ಮಾಡತ್ತೀರಿ. ಸೊ ನಿಮ್ಮ ಮಂದಿಗೆ ಎಲ್ಲರಿಗೂ ನೀವು ಎಕ್ಸ್ಪ್ಲೇನ್ ಮಾಡಕ್ ಬೇಕು. ಇದು ಅದಕ್ಕೆ ನಿಮ್ಗೆ ಹೇಳ್ತೀನಿ. ಬ್ರಹ್ಮ ಕಳಶ ಅಂತ ಹೇಳಿದ್ರೆ 30ನೇ ತಾರೀಕು ಏನು ದೇವ್ರ ಕರ್ಕೊಂಡು ಬರತ್ತಾರ, ಅದ್ರ ಜೊತೆ ದೇವ್ರಿಗೆ ಬೇಕಾಗೋ ಎಲ್ಲ ಸಾಮಾನು ಬರ್ತಾವಲ್ಲ ಅದ್ರ ಜೊತೆ ಆ ಕಳಶ ಬರ್ತಾವೆ. ಆ ಕಳಶ ಸ್ಪೆಷಲಿ ಕೇರಳದಿಂದ ಬ್ರಾಹ್ಮಣರಿ ಅವ್ರನ್ನ ಕರೆಸಿ ದೇವಿದ ಎಲ್ಲ ಪೂಜಾ ಪುನಸ್ಕಾರ ಅವ್ರು ಮಾಡತ್ತಾರ. ಅವ್ರು ಏನಂದಾರಂದ್ರ ಆ ಬ್ರಹ್ಮ ಕಳಶನ ನಾವು 30ನೇ ತಾರೀಕಿನಿಂದ ಹಿಡಿದು 7ನೇ ತಾರೀಕು ತನ ಅವರು ಏನು ಮಂತ್ರೋಚ್ಚಾರ ಅದಾವು, ದೇವಿನ ಶಕ್ತಿ ತುಂಬುದು ಏನೈತಿ ಅವನ್ನೆಲ್ಲ ಶ್ಲೋಕ ಮಂತ್ರ ಅವ್ರು ಏನು ಎಲ್ಲ ಪಾರಾಯಣ ಅದಾವು ಅವನ್ ಮಾಡಿ ಆ ಕಳಶ ಒಳಗೆ ನೀರು ತುಂಬಿ ನಾವು ಹೆಂಗೆ ಕಳಶ ಶುಕ್ರವಾರ ದಿವಸ ರೆಡಿ ಮಾಡ್ತೀವಲ್ಲ ಹಂಗೆ ಅವ್ರು ರೆಡಿ ಮಾಡಿ 8 ದಿವಸ ಅದ್ರದ್ದು ಪೂಜಾ ಪುನಸ್ಕಾರ ನಡೀತೈತಿ. ಆ ನಡೆದ್ಮೇಲೆ 7ನೇ ದಿವಸ ಏನು ಮೂರ್ತಿ ಮೇಲೆ ಜೀರ್ಣೋದ್ಧಾರದ ಪ್ರತಿಷ್ಠಾಪನೆ ಆಗ್ತಿರ್ತೈತಿ, ಆ ನೀರನ್ನ ಆ ದೇವಿಗೆ ಅರ್ಪಿಸಿ ಆ ದೇವಿಗೆ ಆ ಮೂರ್ತಿಗೆ ಶಕ್ತಿ ಕೊಡುದು ಅಂತ ಹೇಳಿ ನಮ್ಗೆ ತಿಳಿಸಿದಾರ ದೇವರ ಬ್ರಾಹ್ಮಣರು. ಸೊ ಆ ಕಳಶದ ನೀರು ಏನೈತಿ ಅದನ್ನ ಎಲ್ಲಾರ ಮನೆಗೂ ಮುಟ್ಬೇಕಿರ್ಲ. ನಮ್ಮ ಮನೆ ದೇವ್ರು ಬೇರೆ ಇರ್ಬೋದು, ನಿಮ್ಮ ಮನೆ ದೇವ್ರು ಬೇರೆ ಇರ್ಬೋದು, ಇನ್ನೊಬ್ರ ಮನೆ ದೇವ್ರು ಬೇರೆ. ಖರೆ ಎಲ್ಲಾರು ಲಕ್ಷ್ಮೀ ಪೂಜೆ ಮಾಡತ್ತೇವ್ರಿಲ್ಲ. ಸೊ ಇದು ನಮ್ ಎಲ್ಲಾ ಸಂಬಂಧ ಒಂದು ಸೌಭಾಗ್ಯದ ಮಾತೈತಿ. ನಮ್ ಗುಡಿ ಇತಿಹಾಸ ನಾ ಕೇಳಿದಂಗೆ 800 ವರ್ಷದ ಹಳಿ ಇತಿಹಾಸ ಐತ್ರಿ ನಮ್ ಗುಡಿದ. ಇಷ್ಟು ವರ್ಷ ಹಳಿ ಗುಡಿ ಅದು ಅಂತ ಹೇಳಿ. ಸೊ ಈ ಭಾಗ್ಯ 800 ವರ್ಷ ಬಿಟ್ಟು ನಮಗ್ ಸಿಗತೈತಿ. ಅದ್ರದ್ದು ಇನ್ನೊಮ್ಮೆ ಜೀರ್ಣೋದ್ಧಾರ ಆಗಿ ಗುಡಿದ ಇಷ್ಟೆಲ್ಲ ಕಾರ್ಯಕ್ರಮ ಇದೆ. ಸೊ ಅದ್ ಏನು ಪವಿತ್ರ ನೀರ್ ಐತ್ರಿ ಆ ಗುಡಿದ ಮೂರ್ತಿಗೆ ಹಾಕಿ ಮೂರ್ತಿದ ಉಳಿದಿದ್ದ ನೀರೇನೈತಿ ಸ್ವಲ್ಪ ನಮಗ್ ಕಳ್ಸಿಕೊಡ್ತಾರ್ರಿ. ಅದ ನಮ್ ಹೇಳ್ಬೇಕು ಅಂದ್ರೆ ಕೆಲವೊಬ್ರು ನಮ್ಗೆ ಫೋನ್ ಮಾಡಿ ಆಗ್ಲಿ ನಮ್ಮ ಕಡೆ ಬಂದ ನಮ್ಮ ಹೆಸರು ಬರ್ಕೊಂಡ್ ಬಿಡ್ರಿ, ನಿಮ್ಮ ಪ್ಯಾಂಪ್ಲೆಟ್ಸ್ ಬೇರೆ ಆಮೇಲೆ ಬರ್ಲಿ, ನೀವು ಆಮೇಲೆ ರಿಸಿಪ್ಟ್ ಕೊಡ್ರಿ ನಮಗಂತ ಹೇಳಿ ತಮಗೂ ತಗೊಂಡಾರು, ತಮ್ಮ ಹೆಣ್ಮಕ್ಳ ಸಂಬಂಧ ತಗೊಂಡಾರ್ರಿ. ಸೊ ಎಲ್ಲಾರ್ಗೂ ಚಲೋ ಆಗ್ಲಿ. ಅದೇನ್ ದೇವಿ ಶಕ್ತಿ ಐತಿ ಅದು ಎಲ್ಲಾರ ಮನೆಗೆ ಮುಟ್ಲಿ. ಅದನ್ನ ನೀರ್ ತಗೊಂಡ್ ಹೋಗಿ ನೀವು ಮನಿ ಒಳಗೆ ಎಲ್ಲಾರ ಕಡೆ ಸಿಂಪಡಿಸಿ ಅದನ್ನ ಒಂದು ತೀರ್ಥದ ಬಾಟಲ್ ಒಳಗೆ ಹಾಕಿ ಬೆಳೆಸ್ಕೋತ ಡೈಲಿ ತಗೋಬಹುದು. ಅದನ್ನ ಹಾಕಿ ನೀನು ಸ್ನಾನ ಮಾಡ್ಬೋದು, ಅದನ್ನ ಪೂಜೆಗೆ ಬಳಸ್ಬೋದು. ಹಿಂಗ ವಿವಿಧ ನಿಮ್ಗೆ ಹೆಂಗ್ ಅನಿಸ್ತೈತಲ್ಲ, ನಮ್ದು ಇಚ್ಛೆ ಇದಿಲ್ಲ, ನಮ್ ಭಕ್ತಿ ಹೆಂಗೈತಿ ಹಂಗ ನೀವೆಲ್ಲ ವಾಪರ್ಸ್ಕೋಬಹುದ್ರಿ ಅದನ್ನ. ಮತ್ತ ಕಮಿಟಿದವ್ರ ಅದ್ರದ
ಬೆಲೆ ಏನೈತಿ ಡಿಸ್ಕಷನ್ ಮಾಡಿದಾಗ 500 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ರೀ. ನಾನು ಅನ್ಕೊಂಡ್ರಿ 500 ರೂಪಾಯಿ ಅವ್ರು ಹೆಂಗೆ ಫಿಕ್ಸ್ ಮಾಡಿದಾರಂದ್ರ ಒಬ್ರು ಜನಸಾಮಾನ್ಯ ಈಗ ನಮ್ಮ ಮನಿ ಒಳಗ ಕೆಲಸ ಮಾಡಕ್ ಬರ್ತಾಳ ಒಬ್ಬಕಿ ಹೆಣ್ಮಗಳು ಅಂತ ತಿಳ್ಕೊಳ್ಳು, ಆಕಿನೂ ಏನಂತಾಳ್ರಿ ನನ್ನ ತಿಂಗಳ ಪಗಾರ ಒಳಗಿಂದ ಒಂದು 500 ರೂಪಾಯಿ ನಾ ಕೊಟ್ಟ ಈ ಕಳಶಾನ ತಗೋಬೇಕು ಅನ್ನುವಷ್ಟು ಲೆಕ್ಕಕ್ಕೆ ಅವ್ರು ಇಟ್ಟಿದ್ದಾರೆ. ಮಿನಿಮಮ್ ಅಮೌಂಟ್ ಐತಿ. ಸೊ ಅದಕ್ಕೆ ಎಲ್ಲರೂ ನಾನು ನಿಮ್ಗೆಲ್ಲಾರು ಕೇಳ್ಕೊತೀನಿ, ಎಲ್ಲರೂ ಪ್ರತಿಯೊಬ್ರು ತಮಗೂ ತಗೋರಿ, ತಮ್ಮ ಹೆಣ್ಮಕ್ಳು ತಗೋರಿ, ತಮ್ಮ ರಿಲೇಟಿವ್ಸ್ ತಗೋರಿ. ಆ ಏನು ಶಕ್ತಿ ಐತಿ ಎಲ್ಲಾರ ಮನೆಯೊಳಗೆ ಸ್ಪ್ರೆಡ್ ಆಗಲಿ, ಎಲ್ಲಾರ್ದು ಚಲೋ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ.